ನಾವು ಇವತ್ತಿನ ವಿಡಿಯೋದಲ್ಲಿ ಓ ಹೆನ್ರಿ ಅವರು ಬರ್ತಿರುವಂತಹ ದ ಲಾಸ್ಟ್ ಲೀಫ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓ ಹೆನ್ರಿ ಅವರು ಅಮೇರಿಕಾದ ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಇವರ ನಿಜವಾದ ಹೆಸರು ವಿಲಿಯಂ ಸಿಡ್ನಿ ಪೋರ್ಟರ್ ಅಂತ. ಇವರು ನಾರ್ತ್ ಕ್ಯಾರೋಲಿನಾದಲ್ಲಿ ಹುಟ್ಟಿರ್ತಾರೆ. ಸೊ ಇವರು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಬ್ಯಾಂಕ್ ಕ್ಲರ್ಕ್ ಆಗಿ ವರ್ಕ್ ಮಾಡಿದ್ದಾರೆ ಮತ್ತು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಫುಲ್ ಟೈಮ್ ರೈಟರ್ ಆಗ್ತಾರೆ. ಸೊ ಇವರು ಪರ್ಸ್ನಲ್ ಲೈಫ್ ತುಂಬ ಡಿಸ್ಟರ್ಬಿಂಗ್ ಇರುತ್ತೆ, ಹಾರ್ಡ್ಶಿಪ್ ಇರುತ್ತೆ ಮತ್ತು ಪೀರಿಯಡ್ ಆಫ್ ಇಂಪ್ರಿಸನ್ಮೆಂಟ್ ಇರುತ್ತೆ. ಸೊ ಅದೆಲ್ಲ ಇವ್ರ ರೈಟಿಂಗ್ ಮೇಲೆ ತುಂಬ ಗ್ರೇಟ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇವರು ಒಂದು ಪೆನ್ ನೇಮನ್ನು ಯೂಸ್ ಮಾಡಿ ರೈಟಿಂಗ್ಸನ್ನು ಬರೀತಾರೆ, ಅದೇ ಓ ಹೆನ್ರಿ ಅಂತ. ಸೊ ಇವರು ತುಂಬ ಫೇಮಸ್ ಅಂತ ಹೇಳಿದರೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ವಿಟಿ ಹ್ಯೂಮರ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಎಂಡಿಂಗ್ಸ್ ಇರುತ್ತೆ ಇವ್ರ ಸ್ಟೋರಿಯಲ್ಲಿ. ಇವ್ರ ಸ್ಟೋರಿ ಆಫನ್ ಡಿಪಿಕ್ಟ್ ಮಾಡುತ್ತೆ ಆರ್ಡಿನರಿ ಪೀಪಲ್ನ. ಮತ್ತು ಫೇಮಸ್ ಥೀಮ್ಸ್ ನೋಡಿದರೆ ಲವ್, ಸ್ಯಾಕ್ರಿಫೈಸ್, ಹೋಪ್ಸ್, ಕೈಂಡ್ನೆಸ್ ಮತ್ತು ಹ್ಯೂಮನ್ ಕಂಪ್ಯಾಷನನ್ನು ನೋಡ್ಬೋದು ಇವ್ರ ರೈಟಿಂಗಲ್ಲಿ. ಇವರು ಬೆಸ್ಟ್ ನೋನ್ ವರ್ಕ್ಸ್ ಅಂತ ಹೇಳಿದರೆ ದ ಗಿಫ್ಟ್ ಆಫ್ ದಿ ಮ್ಯಾಗಿ, ದ ಲಾಸ್ಟ್ ಲೀಫ್, ಆಫ್ಟರ್ 20 years, ದ ರ್ಯಾನ್ಸಮ್ ಆಫ್ ರೆಡ್ ಚೀಫ್ ಅನ್ನುವಂಥದ್ದು ಫೇಮಸ್ ಶಾರ್ಟ್ ಸ್ಟೋರಿ ಆಗಿದೆ. ಸೊ ಇವ್ರದ್ದು ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇದೆ ಮತ್ತು ಇವರು ತುಂಬ ಮೆಮೊರಬಲ್ ಎಂಡಿಂಗ್ಸನ್ನು ಕೊಡ್ತಾರೆ ಸ್ಟೋರಿಗೆ. ಸೊ ತುಂಬ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಶಾರ್ಟ್ ಸ್ಟೋರಿ ರೈಟರ್ ಇನ್ ವರ್ಲ್ಡ್ ಲಿಟ್ರೇಚರ್ ಅಂತ ಇವರನ್ನು ನಾವು ಹೇಳ್ಬೋದು. ಈ ಸ್ಟೋರಿ ಏನಿದೆ ದ ಲಾಸ್ಟ್ ಲೀಫ್ ಅನ್ನೋದು ಒನ್ ಆಫ್ ದಿ ಫೇಮಸ್ ಶಾರ್ಟ್ ಸ್ಟೋರೀಸ್ ಆಫ್ ಓ ಹೆನ್ರಿ ಅಂತ ಹೇಳ್ಬೋದು. ಇದನ್ನು 1907 ಪಬ್ಲಿಷ್ ಮಾಡಿರ್ತಾರೆ. ಒಂದು ಕಲೆಕ್ಷನ್ ಆಫ್ ಸ್ಟೋರಿ ಇರುತ್ತೆ, ದ ಟ್ರಿಮ್ಡ್ ಲ್ಯಾಂಪ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನೋವಂಥ ಕಲೆಕ್ಷನ್ ಆಫ್ ಸ್ಟೋರಿ ಇದೆ, ಅದರಲ್ಲಿ ಇದನ್ನು ಪಬ್ಲಿಷ್ ಮಾಡಿರ್ತಾರೆ. ಈ ಸ್ಟೋರಿ ಸೆಟ್ ಆಗೋದು ಗ್ರೀನ್ವಿಚ್ ವಿಲೇಜಲ್ಲಿ, ಇಲ್ಲಿ ನ್ಯೂಯಾರ್ಕಲ್ಲಿ. ಸೊ ಇಲ್ಲಿ ಏನಿದೆ ಫೇಮಸ್ ಸ್ಟ್ರಗಲಿಂಗ್ ಆರ್ಟಿಸ್ಟ್ ಇರುವಂಥ ಫೇಮಸ್ ಪ್ಲೇಸ್ ಆಗಿರುತ್ತೆ. ಮತ್ತು ಈ ಸ್ಟೋರಿ ಹೇಳುತ್ತೆ ಎಮೋಷ್ನಲ್ ಸ್ಟೋರಿ ಅಂತ ಹೇಳ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು, ಹೋಪ್, ಸ್ಯಾಕ್ರಿಫೈಸ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಪವರ್ ಆಫ್ ಫೇತ್, ಸೆಲ್ಫ್ ಬಿಲೀವ್ ಮತ್ತು ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಯಾರೆಕ್ಟರ್ ನೋಡಿದರೆ ನಾವು ಸೂ, ಜಾನ್ಸಿ ಆ್ಯಂಡ್ ಬೆಹರಮ್ ಅಂತ ಹೇಳ್ಬೋದು, ಇವರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾರೆ. ಇಲ್ಲಿ ಈ ಸ್ಟೋರಿ ತೋರಿಸುತ್ತೆ ಏನು ಲವ್ ಮತ್ತು ಸೆಲ್ಫ್ಲೆಸ್ ಸ್ಯಾಕ್ರಿಫೈಸ್ ಅನ್ನೋದು ಒಬ್ಬ ಮನುಷ್ಯನ ಲೈಫನ್ನು ಸೇವ್ ಮಾಡುತ್ತೆ ಅನ್ನೋದು ಹೇಳ್ಬೋದು. ಈ ಸ್ಟೋರಿ ಸರ್ಪ್ರೈಸಿಂಗ್ ಎಂಡಿಂಗ್ ಇದೆ, ಒಂದು ಪವರ್ಫುಲ್ ಮೆಸೇಜನ್ನು ಕೊಡ್ತಾ ಹೋಗ್ತಾರೆ ಸ್ಟೋರಿ ಮೂಲಕ. ಸೊ ಏನಂತ ಹೇಳಿದರೆ ಹೋಪ್ ಈಸ್ ಸ್ಟ್ರಾಂಗರ್ ದ್ಯಾನ್ ಡಿಸ್ಪೈರ್ ಅಂತ ಇಲ್ಲಿ ಹೇಳ್ತಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಸೂ ಅಂತ ಇರ್ತಾರೆ. ಇವರು ಒಬ್ಬ ಕೇರಿಂಗ್ ಡಿವೋಟೆಡ್ ಯಂಗ್ ಆರ್ಟಿಸ್ಟ್ ಆಗಿರ್ತಾರೆ. ಮತ್ತು ಅವ್ರ ಫ್ರೆಂಡ್ ಇರ್ತಾರೆ ಜಾನ್ಸಿ, ಅವ್ರ ಆರೋಗ್ಯ ಸಮಸ್ಯೆ ಇರುತ್ತೆ, ಅವರನ್ನು ಇವರು ನೋಡ್ಕೊತಾ ಇರ್ತಾರೆ. ಮತ್ತು ಜಾನ್ಸಿ ಸೂ ಫ್ರೆಂಡ್ ಆಗಿರ್ತಾರೆ, ಇವರು ಯಂಗ್ ಆರ್ಟಿಸ್ಟ್ ಆಗಿರ್ತಾರೆ. ನಿಮೋನಿಯಾಯಿಂದ ಸಫರ್ ಆಗ್ತಾ ಇರುತ್ತೆ, ನಿಮೋನಿಯಾ ಕಾಯಿಲೆ ಆಗಿರುತ್ತೆ ಇವರಿಗೆ. ಜೀವನದಲ್ಲಿ ಭರವಸೆನ ಕಳ್ಕೊಂಡಿರ್ತಾರೆ ಮತ್ತು ಅವ್ರು ಅಂದ್ಕೊಳ್ತಾರೆ ನಾನು ಬೇಗ ಸಾಯ್ತೀನಿ ಅಂತ ಅಂದ್ಕೊಳ್ತಾರೆ. ಸೊ ಲಾಸ್ಟ್ ಲೀಫ್ ಏನು ಐವಿ ಲೀಫ್ ಇರುತ್ತೆ ಅದು ಬಿದ್ದಾಗ ನಾನು ಕೂಡ ಸಾಯ್ತೀನಿ ಅಂತ ಅವರು ಅಂದ್ಕೊಂಡಿರ್ತಾರೆ ಈ ಸ್ಟೋರಿಯಲ್ಲಿ. ನೆಕ್ಸ್ಟ್ ಬೆಹರ್ಮಾನ್ ಅಂತ ಇರ್ತಾರೆ. ಸೊ ಇವರು ಎಲ್ಡರ್ಲಿ ಆರ್ಟಿಸ್ಟ್ ಆಗಿರ್ತಾರೆ. ಅವರು ತನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡ್ತಾರೆ, ಒಂದು ಪೇಂಟಿಂಗ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಮ್ಮ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡ್ತಾರೆ, ಒಂದು ರಿಯಲಿಸ್ಟಿಕ್ ಪೇಂಟಿಂಗನ್ನು ಮಾಡ್ತಾರೆ ಅವರು. ಸೊ ಅದು ಏನಾಗುತ್ತೆ ಅಂದರೆ ಜಾನ್ಸಿ ಲೈಫನ್ನು ಸೇವ್ ಮಾಡುತ್ತೆ, ಒಂದು ಮಾಸ್ಟರ್ ಪೀಸನ್ನ ಅವರು ಕ್ರಿಯೇಟ್ ಮಾಡ್ತಾರೆ ತಮ್ಮ ಪೇಂಟಿಂಗ್ ಮೂಲಕ ಅಂತ ಹೇಳ್ಬೋದು. ಸ್ಟೋರಿ ಬಿಗಿನಿಂಗ್ ಆಗುತ್ತೆ. ಸೊ ಸ್ಟೋರಿ ಟೇಕ್ ಪ್ಲೇಸ್ ಆಗೋದು ಗ್ರೀನ್ವಿಚ್ ಅನ್ನುವಂಥ ವಿಲೇಜ್ ಇರುತ್ತೆ ನ್ಯೂಯಾರ್ಕ್ ಸಿಟಿಯಲ್ಲಿ, ಅಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಬ್ಬರು ಯಂಗ್ ಆರ್ಟಿಸ್ಟ್ ಇರ್ತಾರೆ. ಸೊ ಅವ್ರು ಯಾರು ಅಂತ ಹೇಳಿದರೆ ಸೂ ಮತ್ತು ಜಾನ್ಸಿ ಅಥವಾ ಜಾನಾ ಅಂತ ಹೇಳ್ತಾರೆ. ಒಂದು ಸ್ಮಾಲ್ ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಅವರಿಬ್ಬರು ಇರ್ತಾರೆ. ಸೊ ಅವರು ಆಸ್ಪೈರಿಂಗ್ ಆರ್ಟಿಸ್ಟ್ ಆಗಿರ್ತಾರೆ, ಅಂದರೆ ಒಂದು ಫೇಮಸ್ ಆರ್ಟಿಸ್ಟ್ ಆಗಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಮತ್ತು ಅವರು ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಓಕೆ, ಅವರು ತುಂಬ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅಮೇರಿಕಾದಿಂದ ಬಂದರೂ ಸಹ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ, ಯಾಕೆಂದರೆ ಅವ್ರದ್ದು ಸಿಮಿಲರ್ ಇಂಟ್ರೆಸ್ಟ್ ಇರುತ್ತೆ, ಇಬ್ರಿಗೂ ಸಹ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದೇ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಕೋಲ್ಡ್ ಆಟಮ್ ಇರುತ್ತೆ, ಅಲ್ಲಿ ನಿಮೋನಿಯಾ ಅನ್ನುವಂತಹ ಒಂದು ಕಾಯಿಲೆ ಏನಾಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ ಸಿಟಿ ಒಳಗಡೆ. ಅಲ್ಲಿ ಬಹಳಷ್ಟು ಜನ ಅನಾರೋಗ್ಯದಿಂದ ಸಫರ್ ಆಗ್ತಾ ಇರ್ತಾರೆ, ನಿಮೋನಿಯಾ ಕಾಯಿಲೆ ಆಗಿರುತ್ತೆ ಅವರಿಗೆ. ಸೊ ಜಾನ್ಸಿಗೂ ಸಹ ಏನಾಗುತ್ತೆ ಅಂದರೆ ನಿಮೋನಿಯಾ ಆಗಿಬಿಡುತ್ತೆ, ಅವಳು ತುಂಬ ವೀಕ್ ಆಗಿಬಿಡ್ತಾಳೆ ಮತ್ತು ಲೈಫಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾಳೆ, ತುಂಬ ನಿರಾಶೆನ ಹೊಂದ್ಕೊಂಡಿರ್ತಾಳೆ ಅವಳು. ಮತ್ತು ಅವರಿಗೆ ಡಾಕ್ಟರ್ ಹೇಳ್ತಾರೆ ಸೂಗೆ, ಜಾನ್ಸಿ ಏನು ಅಂತ ಹೇಳಿದರೆ ರಿಕವರಿ ಆಗ್ತಾಳೆ, ಆದರೆ ಅವಳು ಲೈಫಲ್ಲಿ ಭರವಸೆನ ಕಳ್ಕೊಳ್ಬಾರ್ದು, ಬದುಕೋ ಆಸೆ ಇದ್ದರೆ ಖಂಡಿತ ಅವಳು ಲೈಫ್ ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಜಾನ್ಸಿ ಏನಾಗಿರ್ತಾಳೆ ಅಂದರೆ ಕಂಪ್ಲೀಟ್ ಹೋಪನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ ಮತ್ತು ಮೆಡಿಸಿನು ಸಹ ಏನೂ ವರ್ಕ್ ಮಾಡ್ತಾ ಇರಲ್ಲ. ಜಾನ್ಸಿ ಒಂದು ಸ್ಟ್ರೇಂಜ್ ಬಿಲೀಫನ್ನು ಮಾಡ್ಕೊಂಡಿರ್ತಾರೆ, ಅವಳು ಒಂದು ನಂಬಿಕೆನ ಕಟ್ಕೊಂಡ್ಬಿಟ್ಟಿರ್ತಾರೆ. ಜಾನ್ಸಿ ಬೆಡ್ ಮೇಲೆ ಮಲಗಿರ್ತಾರೆ ಯಾವಾಗಲೂ ಸಹ, ಮತ್ತು ವಿಂಡೋ ಹತ್ರ ಅವರು ನೋಡ್ತಾ ಇರ್ತಾರೆ. ಒಂದು ವಿಂಡೋಯಿಂದ ಅವರು ಒಂದು ಓಲ್ಡ್ ಐವಿ ವೈನ್ ಇರುತ್ತೆ, ಒಂದು ಬಳ್ಳಿ ಇರುತ್ತೆ, ಗಿಡದ ಬಳ್ಳಿ ಇರುತ್ತೆ, ಅಲ್ಲಿ ಅದನ್ನು ಅವರು ನೋಡ್ತಾ ಇರ್ತಾರೆ. ಅದು ಬ್ರಿಕ್ ವಾಲ್ ಹತ್ರ ಇರುತ್ತೆ. ಓಕೆ, ಆಟಮ್ ಆದಂಗೆಲ್ಲ
ಸೊ ಆ ಲೀವ್ಸ್ ಏನಾಗಿರುತ್ತೆ ಒಂದೊಂದಾಗಿ ಬೀಳ್ತಾ ಇರುತ್ತೆ. ಓಕೆ, ಸೊ ಜಾನ್ಸಿ ಏನು ಮಾಡ್ತಾರೆ, ಒಂದು ಸ್ಟ್ರೇಂಜ್ ಬಿಲೀಫ್ನ ಮಾಡ್ಕೊಂಡ್ಬಿಡ್ತಾರೆ. ಏನಂತ ಹೇಳಿದ್ರೆ, ಲಾಸ್ಟ್ ಐವಿ ಲೀಫ್ ಏನಿರುತ್ತೆ ಫಾಲ್ ಆಗುತ್ತೆ. ಏನು ಆ ಬಳ್ಳಿಯಲ್ಲಿರುವಂತಹ ಲಾಸ್ಟ್ ಲೀವ್ ಇರುತ್ತೆ, ಎಲೆ ಬಿದ್ದಾಗ ನಾನು ಕೂಡ ಸಾಯ್ತೀನಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೆ ಯಾವಾಗ ಆ ಲೀವ್ಸ್ ಬೀಳ್ತಾ ಇರುತ್ತೆ ಅವಾಗ ಅವರು ಕೌಂಟ್ ಮಾಡ್ತಾ ಇರ್ತಾರೆ. ಲೈಕ್ 12, 11, 10, 9 ಈ ರೀತಿ ಅವರು ಕೌಂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಮೈಂಡ್ ಆಗ್ಬಿಟ್ಟಿದೆ ಅಂದರೆ ಅಬ್ಸೆಸ್ ಆಗಿಬಿಟ್ಟಿದೆ. ಯಾವಾಗ ಲಾಸ್ಟ್ ಲೀಫ್ ಬೀಳುತ್ತೋ ಆವಾಗ ನಾನು ಕೂಡ ಸಾಯ್ತೀನಿ ಅನ್ನುವಂಥ ಒಂದು ಸ್ಟ್ರಾಂಗ್ ಬಿಲೀಫನ್ನು ಅವರು ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಏನೋ ಅವ್ರ ಫ್ರೆಂಡ್ ಇರ್ತಾರೆ, ತುಂಬ ವರಿ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅವರು ಜಾನ್ಸಿ ಸರಿಯಾಗಿ ಊಟನೂ ಮಾಡ್ತಾ ಇರಲ್ಲ ಅನ್ನೋದು ಇಲ್ಲಿ ನೋಡ್ಬೋದು. ಮತ್ತು ಅವರು ಜೀವನದಲ್ಲಿ ಬದುಕಬೇಕು ಅಂತ ಆಸೆನೂ ಕಳ್ಕೊಂಡಿರ್ತಾರೆ ಅನ್ನೋದು ನೋಡ್ಬೋದು. ಸೊ ಅವ್ರು ತುಂಬ ಕನ್ಸರ್ನ್, ಅವರು ತುಂಬ ಫ್ರೆಂಡ್ಸ್ ಬಗ್ಗೆ ತುಂಬ ಕನ್ಸರ್ನ್ ಇರುತ್ತೆ, ತುಂಬ ಕೇರ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ರೀತಿ ಪ್ರಯತ್ನನೂ ಮಾಡ್ತಾರೆ ಅವ್ರ ಫ್ರೆಂಡಿಗೆ ಎನ್ಕರೇಜ್ ಮಾಡೋದಕ್ಕೆ, ಮೋಟಿವೇಟ್ ಮಾಡೋದಕ್ಕೆ, ಅವ್ರ ಲೈಫನ್ನು ರಿಕವರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ತುಂಬ ಚಿಯರ್ಫುಲ್ಲಿ ನಗ್ನಗ್ತಾ ಮಾತಾಡ್ತಾರೆ, ಪೇಂಟಿಂಗ್ ಬಗ್ಗೆ ಮಾತಾಡ್ತಾರೆ, ಫನ್ನಿ ಸ್ಟೋರೀಸನ್ನು ಹೇಳ್ತಾರೆ, ನಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಅವರು ಜಾನ್ಸಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಜಾನ್ಸಿ ಏನಾಗ್ಬಿಟ್ಟಿದ್ದಾರೆ, ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಅವರು ಏನು ಲಾಸ್ಟ್ ಲೀವ್ ಯಾವಾಗ ಬೀಳುತ್ತೋ ಅವರು ಸಾವು ಖಂಡಿತ ಅಂತ ಅವರು ಮನಸ್ಸಿನಲ್ಲಿ ನಂಬಿಕೆನ ತುಂಬ ಸ್ಟ್ರಾಂಗ್ ಬಿಲೀಫ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೂಗೆ ರಿಯಲೈಸ್ ಆಗುತ್ತೆ ಅವ್ರ ಫ್ರೆಂಡ್ ಏನು ಸಫರಿಂಗ್ ಆಗ್ತಾಯಿದೆ, ಅದು ಕಾಯಿಲೆಯಿಂದ ಅಲ್ಲ, ಬಟ್ ಅವರು ಹೋಪ್ಲೆಸ್ನೆಸ್ ಏನಿದೆ, ಅವರು ಲೈಫಲ್ಲಿ ಭರವಸೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಈ ಕಾಯಿಲೆ ವಾಸಿ ಆಗ್ತಾಯಿಲ್ಲ ಅನ್ನೋದು ಇವರಿಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದರೆ ಬೆಹರ್ ಮ್ಯಾನ್ ಅಂತ ಇರ್ತಾರೆ. ಅವರು ಡೌನ್ ಸ್ಟೇರಲ್ಲಿ ಇರ್ತಾರೆ. ಅವರು ಓಲ್ಡ್ ಆರ್ಟಿಸ್ಟ್ ಆಗಿರ್ತಾರೆ. ಓಕೆ, ಅರೌಂಡ್ 60 ಇಯರ್ಸ್ ಓಲ್ಡ್ ಆಗಿರ್ತಾರೆ. ತುಂಬ ರಫ್ ಅಪಿಯರೆನ್ಸ್ ಇರುತ್ತೆ, ಬಟ್ ಕೈಂಡ್ ಹಾರ್ಟ್ ಇರುತ್ತೆ ಅವ್ರದ್ದು. ಅವರು 40 ಇಯರ್ಸಿಂದ ಒಂದು ತುಂಬ ಡ್ರೀಮನ್ನು ಕಟ್ಕೊಂಡಿರ್ತಾರೆ. ಒಂದು ಪೇಂಟಿಂಗ್ನ ಮಾಡಬೇಕು, ಅದೊಂದು ಮಾಸ್ಟರ್ ಪೀಸ್ ಆಗಬೇಕು ಅನ್ನೋದು ಅವ್ರದ್ದು ಆಸೆ ಇರುತ್ತೆ. ಅದು ಇವತ್ತಿಗೂ ಸಹ ಕಂಪ್ಲೀಟೆಡ್ ಆಗಿರಲ್ಲ. ಸೊ ಅವರು ಜಾನ್ಸಿ ಮತ್ತು ಸೂ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೇಬರ್ ಆಗಿರೋದ್ರಿಂದ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅವರು ಕೇರು ಸಹ ಮಾಡ್ತಿರ್ತಾರೆ. ಸೂ ಮತ್ತು ಜಾನ್ಸಿಗೆ ಕೇರ್ ಸಹ ಮಾಡ್ತಿರ್ತಾರೆ. ಆ್ಯಸ್ ಹಿಸ್ ಓನ್ ಚಿಲ್ಡ್ರನ್, ಅವರು ಸ್ವಂತ ಮಕ್ಕಳು ಥರ ಕೇರು ಸಹ ಮಾಡ್ತಾರೆ. ಸೊ ಸೂ ಹೋಗ್ಬಿಟ್ಟು ಅವರಿಗೆ ಒಂದು ವಿಷಯನ ಹೇಳ್ತಾರೆ, ಅಂದರೆ ಜಾನ್ಸಿದು ಒಂದು ಸ್ಟ್ರೇಂಜ್ ಬಿಲೀವ್ ಆಗಿಬಿಟ್ಟಿದೆ. ಸೊ ಅವರು ಒಂದು ಲಾಸ್ಟ್ ಲೀಫಿಗೆ ಅವರು ತುಂಬ ಅಬ್ಸೆಸ್ ಆಗಿಬಿಟ್ಟಿದ್ದಾಳೆ. ಆ ಲಾಸ್ಟ್ ಲೀಫ್ ಬಿದ್ದಾಗ ನಾನು ಕೂಡ ಸಾಯ್ತೀನಿ ಅಂತ ಅವರು ನಂಬಿಕೆನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಈ ವಿಷಯನ ಬೆಹರ್ ಮ್ಯಾನ್ಗೆ ಹೇಳ್ತಾರೆ. ಸೊ ಈ ವಿಷಯ ಕೇಳಿ ಬೆಹರ್ ಮ್ಯಾನ್ ತುಂಬ ಅಪ್ಸೆಟ್ ಆಗ್ತಾರೆ. ಅವ್ರು ಯಾಕೆ ಈ ರೀತಿ ಬಿಲೀವ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವರಿಗೆ ಚಿಂತೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕಿದ್ದಂಗೆ ಒಂದು ಸ್ಟಾಮಿ ನೈಟ್ ಆಗಿಬಿಡುತ್ತೆ. ರಾತ್ರಿ ಆದಾಗ ತುಂಬ ಬಿರುಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜೋರಾಗಿ ಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಲ್ಲಿ ತುಂಬ ಹೆವಿ ರೇನೂ ಆಗ್ತಾ ಇರುತ್ತೆ. ತುಂಬ ಸ್ಟ್ರಾಂಗ್ ವಿಂಡ್ಸ್ಗಳು ಬರ್ತಾ ಇರುತ್ತೆ. ಸೊ ಎಲ್ಲರೂ ನಂಬ್ಕೊಂಡ್ಬಿಡ್ತಾರೆ, ಅಂದರೆ ಬಿಲೀವ್ ಮಾಡ್ತಾರೆ, ಏನು ಆ ಲಾಸ್ಟ್ ಲೀಫ್ ಏನಿದೆ, ಐವಿ ಲೀಫ್ ಇದೆ, ಅದು ಸಹ ಬೀಳುತ್ತೆ. ಯಾಕಂದರೆ ತುಂಬ ಜೋರಾಗಿ ಗಾಳಿ ಬರ್ತಾ ಇರೋದ್ರಿಂದ ಅದು ಖಂಡಿತ ಬೀಳುತ್ತೆ. ಮತ್ತು ಜಾನ್ಸಿ ಕೂಡ ಸತ್ತು ಹೋಗ್ತಾಳೆ ಅನ್ನುವಂಥದ್ದನ್ನ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ. ಸೊ ಜಾನ್ಸಿ ಕೂಡ ಅವರು ಸಹ ಒಪ್ಕೊಂಡ್ಬಿಡ್ತಾರೆ, ಅಂದರೆ ಬಿಲೀವ್ ಮಾಡ್ತಾರೆ. ಮಾರ್ನಿಂಗ್ ಅಷ್ಟರಲ್ಲಿ ಲೀಫ್ ವೈನ್ ಏನಿರುತ್ತೆ ಆ ಬಳ್ಳಿಯಲ್ಲಿ ಒಂದು ಎಲೆ ಕೂಡ ಇರೋದಿಲ್ಲ, ಮತ್ತು ಬೆಳಗ್ಗೆ ನಾನು ಕೂಡ ಇರೋದಿಲ್ಲ ಅಂತ ಅವರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಲಾಸ್ಟ್ ಲೀಫ್ ರಿಮೈನ್ಸ್. ಓಕೆ, ಎಲ್ಲರಿಗೂ ಸರ್ಪ್ರೈಸ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಎದ್ಬಿಟ್ಟು ಜಾನ್ಸಿ ಕೇಳ್ತಾರೆ ಸೂಗೆ, ವಿಂಡೋನ ಓಪನ್ ಮಾಡು ಅಂತ ಹೇಳ್ತಾಳೆ. ಮತ್ತು ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಆ ಲಾಸ್ಟ್ ಲೀಫ್ ಏನಿದೆ ಇನ್ನೂ ಅಟ್ಯಾಚ್ ಆಗಿದೆ, ಏನು ಆ ವೈನ್ ಇದೆ ಆ ಬಳ್ಳಿಗೆ ಇನ್ನೂ ಅಟ್ಯಾಚ್ ಆಗಿ ಇದೆ ಅನ್ನೋದನ್ನು ಅವರು ನೋಡ್ತಾರೆ. ಡೇ ಪಾಸಸ್, ಪ್ರತಿದಿನ ಪಾಸ್ ಆಗ್ತಾ ಇದೆ. ಬಟ್ ಅಲ್ಲಿ ತುಂಬ ಜೋರಾಗಿ ರೇನ್ ಬಂದ್ರೂ, ಸ್ಟ್ರಾಂಗ್ ವಿಂಡ್ಸ್ ಬಂದ್ರೂ ಆ ಲಾಸ್ಟ್ ಲೀಫ್ ಹಾಗೆ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಜಾನ್ಸಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಫ್ ದ ಲೀಫ್ ಈಸ್ ಬ್ರೇವ್ ಎನಫ್ ಟು ಸ್ಟೇ ಥ್ರೂ ಸಚ್ ಟೆರಿಬಲ್ ವೆದರ್, ಪರ್ಹ್ಯಾಪ್ಸ್ ಐ ಶುಡ್ ಆಲ್ಸೋ ಫೈಟ್ ಟು ಲೀವ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ಲೈನ್ಸ್ ಏನಿದೆ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಫೈನಲಿ ಜಾನ್ಸಿಗೆ ಏನು ರಿಯಲೈಸ್ ಆಗುತ್ತೆ ಅಂತ ಹೇಳಿದರೆ, ಒಂದು ಲೀಫು ಎಷ್ಟು ಲೈಫಿಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇದೆ, ಹೋರಾಟ ಮಾಡ್ತಾ ಇದೆ, ಟೆರಿಬಲ್ ವೆದರ್ ಇದೆ, ಅಷ್ಟು ಸ್ಟ್ರಾಂಗ್ ವಿಂಡ್ಸ್ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಆದರೂ ಸಹ ಹಠದಿಂದ ಮತ್ತು ಸೋಲನ್ನು ಒಪ್ಕೊಳ್ತಾ ಇಲ್ಲ, ಎಷ್ಟು ಸ್ಟ್ರಾಂಗಾಗಿ ಅಲ್ಲೇ ಇದೆ ಅಂತ ಅವರು ನೋಡ್ತಾರೆ. ಸೊ ಆ ಲೈಫಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಇಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಸೊ ಗ್ರ್ಯಾಜುಲಿ ಏನಾಗುತ್ತೆ, ಅವರಿಗೆ ಹೋಪ್ಸ್ ಬರ್ತಾ ಹೋಗುತ್ತೆ, ಲೈಫ್ಸಲ್ಲಿ ಭರವಸೆ ಮತ್ತೆ ಬರ್ತಾ ಹೋಗುತ್ತೆ. ಅವರು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ತನ್ನ ಆಸೆನ ವ್ಯಕ್ತಪಡಿಸ್ತಾರೆ, ನಾನು ಮತ್ತೆ ಪೇಂಟಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಡಾಕ್ಟರ್ ಬಂದು ಹೇಳ್ತಾರೆ, ಸೂಗೆ ಹೇಳ್ತಾರೆ,
ಜಾನ್ಸಿ ನಾವು ಔಟ್ ಆಫ್ ಡೇಂಜರ್. ಜಾನ್ಸಿಗೆ ಇವಾಗ ಯಾವುದೇ ರೀತಿ ತೊಂದರೆ ಇಲ್ಲ, ಅವರು ರಿಕವರ್ ಆಗ್ತಾ ಇದ್ದಾರೆ. ಸೊ ಅವರು ಲೈಫಲ್ಲಿ ಬದುಕಬೇಕು ಅಂತ ಆಸೆ ಏನಿದೆ ಅವರಿಗೆ ಮತ್ತೆ ಬಂದಿದೆ, ಮತ್ತೆ ಭರವಸೆನ ಪಡೆದಿದ್ದಾರೆ, ಮತ್ತು ಅವ್ರ ಆರೋಗ್ಯದಲ್ಲಿ ರಿಕವರಿ ಆಗ್ತಾ ಇದೆ, ಅವರು ಗುಣ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ಸೂ ಅವರು ಒಂದು ಸತ್ಯನ ಹೇಳ್ತಾರೆ ಜಾನ್ಸಿಗೆ. ಹಾರ್ಟ್ ಬ್ರೇಕಿಂಗ್ ಟ್ರುತ್ ಆಗಿರುತ್ತೆ ಅದು. ಸೊ ಆ ಸ್ಟಾಮಿ ನೈಟಲ್ಲಿ ತುಂಬ ಬಿರುಗಾಳಿ ಬರುವಂತಹ ಮತ್ತು ಮಳೆ ಬರುವಂತಹ ರಾತ್ರಿಯಲ್ಲಿ ಬೆಹರ್ ಮ್ಯಾನ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಔಟ್ಸೈಡ್ ಹೋಗ್ತಾರೆ. ಒಂದು ಲ್ಯಾಡರನ್ನ ತೊಗೊಂಡು, ಏಣಿನ ತೊಗೊಂಡು, ಒಂದು ದೀಪನ ತೊಗೊಂಡು, ಪೇಂಟ್ ಬ್ರಷಸ್ನ ತೊಗೊಂಡು ಅವರು ಹೋಗ್ತಾರೆ ಅನ್ನೋದು ಇಲ್ಲಿ ಹೇಳ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಪರ್ಫೆಕ್ಟ್ ಐವಿ ಲೀಫನ್ನ ಅವರು ವಾಲ್ ಮೇಲೆ ಪೇಂಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾಳೆ ಅವಳು. ಏನು ಆ ಲಾಸ್ಟ್ ಲೀಫ್ ಏನಿರುತ್ತೆ ಬಿದ್ದು ಹೋಗಿಬಿಟ್ಟಿರುತ್ತೆ ಆಲ್ರೆಡಿ. ಓಕೆ, ಬಿದ್ದಾಗ ಇವ್ರು ಏನು ಮಾಡ್ತಾರೆ, ಒಂದು ಅದೇ ಲಾಸ್ಟ್ ಲೀಫ್ ಹೇಗಿರುತ್ತೋ ಅದೇ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಪೇಂಟಿಂಗ್ನ ಮಾಡ್ತಾ ಹೋಗ್ತಾರೆ, ಆ ಲೀಫಿನ ಪೇಂಟಿಂಗ್ನ ಮಾಡ್ತಾರೆ. ಸೊ ಅದು ಏನಾಗಿರುತ್ತೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಯಾರೂ ಸಹ ಅದು ಒಂದು ಪೇಂಟಿಂಗ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇರಲ್ಲ, ತುಂಬ ರಿಯಲ್ ಆಗಿ ಕಾಣ್ತಾ ಇರುತ್ತೆ. ಸೊ ಯಾರೂ ಸಹ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದು ಒಂದು ಪೇಂಟಿಂಗ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇರಲ್ಲ. ಸೊ ಅವರು ರಾತ್ರಿ ಎಲ್ಲ ಫ್ರೀಸಿಂಗ್ ನೈಟಲ್ಲಿ, ಆ ಚಳಿಯಲ್ಲಿ, ಆ ಬಿರುಗಾಳಿಯಲ್ಲಿ, ಆ ಮಳೆಯಲ್ಲಿ ಅದನ್ನು ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೆಹರ್ ಮ್ಯಾನ್ಗೆ ನಿಮೋನಿಯಾ ಆಗಿಬಿಡುತ್ತೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ವಿತಿನ್ 2 ಡೇಸಲ್ಲಿ ಅವರು ಸತ್ತು ಹೋಗಿಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ತುಂಬ ಹಾರ್ಟ್ ಬ್ರೇಕಿಂಗ್ ಟ್ರುತ್ ಆಗಿರುತ್ತೆ ಅಂತ ಇದು ನಾವು ಹೇಳ್ಬೋದು. ಸೊ ಅವರು ಲೀಫನ್ನ ಒಂದು ಮಾಸ್ಟರ್ ಪೀಸನ್ನು ಮಾಡಬೇಕು ಅಂತ ಅವರು ಕನಸನ್ನು ಕಂಡುಕೊಂಡಿದ್ರು. ಆ ಕನಸು ನಿಜ ಆಯಿತು ಆ ರಾತ್ರಿ ಅಂತ ಹೇಳ್ತಾರೆ. ಸೊ ಒಂದು ಅವರು ಕನಸು ಕಂಡಿರೋ ಹಾಗೆ ಒಂದು ರಿಯಲ್ ಲೈಫಲ್ಲಿ ಅಂದರೆ ರಿಯಲಿಸ್ಟಿಕ್ ಪೇಂಟಿಂಗನ್ನು ಅವರು ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಆ ಪೇಂಟಿಂಗ್ ಏನಿದೆ ಅದು ಕೇವಲ ಫೇಮಸ್ ಅಷ್ಟೇ ಅಲ್ಲ, ಒಂದು ಆರ್ಟಿಸ್ಟಿಕ್ ಬ್ಯೂಟಿ ಅಷ್ಟೇ ಅಲ್ಲ, ಅದು ಒಬ್ಬರ ಜೀವನನ ಸೇವ್ ಮಾಡಿದೆ ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ಏನು ಬೆಹರ್ ಮ್ಯಾನ್ ಅವರು ಆ ಲೀಫ್ ಪೇಂಟಿಂಗ್ ಏನಿದೆ, ಏನು ಜಾನ್ಸಿ ಜೀವನನ ಬದುಕಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಸೊ ಏನು ಒಂದು ತುಂಬ ಹಾರ್ಟ್ ಟಚಿಂಗ್ ಎಮೋಷ್ನಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಏನು ಇಲ್ಲಿ ಹೋಪ್ ಇದೆ, ಫ್ರೆಂಡ್ಶಿಪ್ ಬಗ್ಗೆ ಇದೆ, ಸ್ಯಾಕ್ರಿಫೈಸ್ ಬಗ್ಗೆ ತುಂಬ ಚೆನ್ನಾಗಿ ರೈಟರ್ ಅವರು ಬರೆದಿದ್ದಾರೆ. ಸೊ ಇದೊಂದು ನಮಗೆ ಲೆಸನನ್ನು ಕಲಿಸುತ್ತೆ. ಅಂದರೆ ಡಾರ್ಕೆಸ್ಟ್ ಮೂಮೆಂಟಲ್ಲಿ ನಾವು ಲೈಫಲ್ಲಿ ಭರವಸೆನ ಕಳ್ಕೊಳ್ಬಾರ್ದು ಅನ್ನೋದು, ಪಾಸಿಟಿವಿಟಿನ ಕಳ್ಕೊಳ್ಬಾರ್ದು ಅನ್ನೋದು ಇಲ್ಲಿ ಹೇಳ್ತಾರೆ. ಮತ್ತು ಇದು ಬೆಹರ್ ಮ್ಯಾನ್ಸ್ ಏನು ಸೆಲ್ಫ್ಲೆಸ್ ಆ್ಯಕ್ಟ್ ಇದೆ, ಅದು ತುಂಬ ಗ್ರೇಟ್ನೆಸ್ಸನ್ನು ತೋರಿಸುತ್ತೆ, ಅದು ಹ್ಯುಮ್ಯಾನಿಟಿನ ತೋರಿಸುತ್ತೆ. ಮತ್ತು ಅವರಿಗೆ ಫೇಮು ವೆಲ್ತ್ ಎಲ್ಲ ಇಂಪಾರ್ಟೆಂಟ್, ಆದರೆ ಹೆಲ್ಪಿಂಗ್ ಅದರ್ಸ್ ಅನ್ನೋದು ಏನಿದೆ ಅದು ಗ್ರೇಟೆಸ್ಟ್ ಥಿಂಗ್ ಅಂತ ಇಲ್ಲಿ ಅವ್ರ ಕ್ಯಾರೆಕ್ಟರ್ ಮೂಲಕ ನಾವು ತಿಳ್ಕೊಳ್ಬೋದು. ಅವ್ರ ಪೇಂಟಿಂಗ್ ಏನಿದೆ ಲಾಸ್ಟ್ ಲೀವ್ ಅನ್ನೋದು ಒಂದು ಸಿಂಬಲ್ ಆಗುತ್ತೆ, ಒಂದು ಕರೇಜ್ ಮತ್ತು ಪವರ್ ಆಫ್ ಲವ್ ಬಗ್ಗೆ ಒಂದು ಸಿಂಬಲಿಕಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ರೈಟರು ಸ್ಟೋರಿ ಮೂಲಕ ರಿಮೈಂಡ್ಸ್ ಮಾಡ್ತಾರೆ ರೀಡರ್ಸ್ಗೆ ಪರ್ಸನ್ಸ್ ಹೂ ಸ್ಯಾಕ್ರಿಫೈಸ್ ಕ್ಯಾನ್ ಟ್ರಾನ್ಸ್ಫರ್ ಅದರ್ಸ್ ಅನದರ್ ಪರ್ಸನ್ಸ್ ಲೈಫ್. ಒಬ್ಬರು ಸ್ಯಾಕ್ರಿಫೈಸ್ ಮಾಡಿದರೆ ಇನ್ನೊಬ್ಬರ ಲೈಫ್ ಏನಾಗುತ್ತೆ, ಸೇವ್ ಆಗುತ್ತೆ, ಮತ್ತು ಒಬ್ಬರು ಒಂದು ಜೀವನನ ಸೇವ್ ಮಾಡ್ಬೋದು ಅನ್ನೋದು ಈ ಸ್ಟೋರಿ ಮೂಲಕ ನಾವು ತಿಳ್ಕೊಳ್ಬೋದು. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಅಂತ ಹೇಳಿದರೆ ಹೋಪ್ ಅಂತ ಹೇಳ್ಬೋದು, ಫ್ರೆಂಡ್ಶಿಪ್, ಸ್ಯಾಕ್ರಿಫೈಸ್, ಲವ್ ಆ್ಯಂಡ್ ಕಂಪ್ಯಾಷನ್, ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ, ಲೈಫ್ ಆ್ಯಂಡ್ ಡೆತ್, ಫೇತ್ ಆ್ಯಂಡ್ ಡಿಟರ್ಮಿನೇಷನ್, ಸೆಲ್ಫ್ಲೆಸ್ನೆಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಥೀಮ್ಸ್ ಆಗಿದೆ ಈ ಸ್ಟೋರಿಯಲ್ಲಿ.